ನಿನ್ನೆ ಯಾರೋ ಕಮೆಂಟ್ ಮಾಡಿದಾರೆ ನೋಡಿದ್ರ ಏನಂತ? ಪ್ರೀತಿಗೋಸ್ಕರ ಏನೆಲ್ಲ ಮಾಡ್ಬೇಕು ಅಂತ ಅವರು ಬ್ಲೀಚ್ ಆಗಿ ಇಟ್ಕೊಂಡು ಸ್ಕಿನ್ನ. ನೀನ್ ತಿಂತೀಯಾ? ನೀನು ಇವನೇನೋ ನಾನೇನೋ ಅವಳಿಗೆ ಹೊಡೆದ್ಬಿಡ್ತಾ ಇದ್ದೀನೇನೋ ಅನ್ನೋ ರೇಂಜಿಗೆ ಹೆಂಗೆ ಆಡ್ತಾನೆ ಗೊತ್ತಾ. ಅದ್ರಲ್ಲಿ ಬೇರೆ ಇವಳು ಸೆಂಟಿಮೆಂಟು ಹೇಳಕ್ಕೆ ಈಶುಮ ಕಾಪಾಡೋ ಈಶುಮ ಅಂದರೆ ಇವ್ನು ಬಂದು ಹೆಂಗೆ ಮಾಡ್ತಾನೆ ಗೊತ್ತಾ. ನಮ್ಮ ಅಪಾರ್ಟ್ಮೆಂಟಲ್ಲಿ ಫಸ್ಟು ಈವೆಂಟ್ ಮಾಡಿರೋದು ನೀವು ಇಲ್ಲಿ. ನಿನ್ನೆ ವಿಡಿಯೋ ಮಾಡ್ತಾ ಇದ್ದೀನಿ. ವೀಲಿಂಗ್ ಮಾಡ್ತಿದ್ದೆ ತಾನೇ ನೀನು? ಏನು ಮಾಡ್ತಿದ್ದೀರಾ? ಬೈಕ್ ಲೇಟ್ ಆಗೋಯ್ತು. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನೋಡಿ, ಬರೀ ಒಂದೂವರೆ ತಿಂಗಳು ಚೆನ್ನಾಗಿ ಕೆಲಸ ಮಾಡ್ತು. ಈಗ ಅಲ್ಲಿ ಹೋಗಿ ಸುಮ್ಮನೆ ನಿಂತ್ಕೊತಾ ಇದೆ. ಇದನ್ನ ಸರಿ ಮಾಡೋದು ದೊಡ್ಡ ಸಾಹಸ ಆಗ್ಬಿಟ್ಟಿದ್ದೆ ನನಗೀಗ. ಮೇಡಮ್ ಅವರು ಏನೋ ಅಡುಗೆ ಮಾಡ್ತಾಯಿದ್ದಾರೆ. ಏನಿದು ನಿನಗ? ನಿಮಗೆ ಯಾಕೆ? ನೀವು ರಾಗಿ ಗಂಜಿ ಕುಡಿಯಲ್ವಾ? ಮತ್ತು ಇದ್ಯಾರಿಗೆ? ಇದೇನಿದು? ಅನ್ನ ಒಂದು ಸ್ವಲ್ಪ ಆದಮೇಲೆ ಎಗ್ ರೈಸ್ ಮಾಡ್ಕೊಂಡು ತಿಂತೀನಿ. ಹೌದಾ? ಬಟ್ ಇದ್ರ ಜೊತೆ ನನಗೆ ಪ್ರೋಟೀನ್ ಬೇಕಲ್ಲ. ಆ್ಯಕ್ಚುಲಿ ಇವತ್ತು ಪ್ಲಾನು ಏನು ಅಂದ್ಕೊಂಡೆ ಗೊತ್ತಾ? ಪ್ರೋಟೀನ್ ಮೊಟ್ಟೆ ಎಲ್ಲಿದೆ? ತಗೊಬರ್ತೀನಲ್ಲ ನೀವು, ಅದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಹೌದಾ? ಟೈಮ್ ಸರಿ. ಮೇಡಮ್ಗೆ ಇನ್ನೂ ಹೊಟ್ಟೆ ಸರಿ ಹೋಗಿಲ್ಲ. ಸೊ ನನ್ನ ಕಣ್ಣು ಸೋಪ್ ಬಿದ್ದುಬಿಟ್ಟು ಫುಲ್ ಕಷ್ಟ ಆಗ್ತದೆ ಅಲ್ಲಿ. ಆಮೇಲೆ ನೋಡಿ ಪಾರಿವಾಳ ಬರ್ತಾ ಇದೆ ಅಲ್ಗ. ಓಕೆ, ಇದನ್ನ ಆನ್ ಮಾಡಿದ್ರೆ ಏನು ಬರುತ್ತೆ? ಈ ಕಡೆ ಓಡೋಗ್ಲಿ. ಓಕೆ, ಸೊ ಹುಷಾರಿಲ್ಲ. ನಿನ್ನೇನೋ ಸರಿಯಾಗಿ ನಿದ್ದೆ ಮಾಡಿಲ್ಲ ಮೇಡಮು. ಆ್ಯಕ್ಚುಲಿ ಇವತ್ತು ನಾನೇ ಡಯಟ್ ಫುಡ್ಡೆಲ್ಲ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೆ. ಮೇಡಮ್ ಎದ್ದುಬಿಟ್ಟು ಏನೋ ಮಾಡ್ತಾಯಿದ್ದಾರೆ. ಜೊತೆಗೆ ಮೇಡಮ್ ಅವರು ಒಂದು ಸಣ್ಣ ಸಹಾಯ ಮಾಡಿಬಿಟ್ಟು ಪಾತ್ರೆ ಗಿತ್ರೆಲ್ಲ ತೊಳೆದು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರೆ. ಇದು ನಮ್ಮ ನೋಡೋಣ. ಅದಕ್ಕೆ ನಮ್ಮ ಮೇಲೆ ಅಸೂಯೆ ಪಡ್ಬೋದು. ಓಕೆ, ಬನ್ನಿ. ನಾನೀಗ ಯಾರೋ ಕಮೆಂಟ್ ಮಾಡಿದಾರೆ ನೋಡಿದ್ರ? ಏನಂತ? ಪ್ರೀತಿಗೋಸ್ಕರ ಏನೆಲ್ಲ ಮಾಡ್ಬೇಕು ಅಂತ ಅವರು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಪ್ರೋಟೀನ್ ಸೋರ್ಸ್ನ ತೊಗೊಂಬರೋಣ ಬನ್ನಿ. ಏನೋ ಪಾರಿವಾಳ ಇದೆಯಂತೆ. ಅದೇ ಮೊಟ್ಟೆ ತಾನೆ, ಏನೋ ಪಾರಿವಾಳ ಇದೆಯಂತ ನೋಡೋಣ. ಪಾರಿವಾಳ? ಅಯ್ಯೋ, ಏನ್ರು ಪಾರಿವಾಳ? ಏನ್ರು ಮಾಡ್ತಿದ್ದೀರಿ ಇಲ್ಲಿ? ಪಾಪ ಐತೆ ಪಾಪ. ಏನು ಮಾಡ್ತಿದ್ದೀರಿ ಇಲ್ಲಿ ಕೂತ್ಕೊಂಡು? ಪಾರಿವಾಳ? ನಾನು ಇದೇನು ಕಂಡ್ರು ಜೋಡಿ ಪಾಪ ನಮ್ಮ ಥರನೇ. ಯಾರು ಈ ಪಾರಿವಾಳ ಜೋಡಿ? ಹಾಕ್ಬೇಡಿ. ಯಾಕೆ? ರಾತ್ರಿ ಎಲ್ಲ ನೋಡಿದ್ರ ಒಂದು ಅವತಾರನ? ಏನು ತಿನ್ನೋ ಅವಸರದಲ್ಲಿ ಹಾಂ ನೋಡಿ ಹೆಂಗ್ ಕೂತವನಿ. ಯಾಕೋ ರಾತ್ರಿ ಎಲ್ಲ ಸೌಂಡ್ ಮಾಡೋನ್ ಗೊತ್ತಾ? ಇದು ಇದಾಗುತ್ತೆ. ಸಾರಿ. ನೋಡಿ, ಟಾಪ್ ಫ್ಲೋರಲ್ಲಿ ಇದ್ದರೆ, ಐ ಮೀನ್ ಈ ಥರ ಅಪಾರ್ಟ್ಮೆಂಟಲ್ಲಿ ಹೈಟಲ್ಲಿ ಇದ್ದರೆ ಇದೊಂದು ಪ್ರಾಬ್ಲಮ್. ಓಕೆ, ಮೊಟ್ಟೆ ತಗೊಂಬರೋಣ. ಫಸ್ಟ್ ಇವ್ರನ್ನ ಸರಿ ಮಾಡೋಣ. ಅಥವಾ ಅದೊಂದು ಸಮಸ್ಯೆ. ಏನಾಗಿದ್ದು ನಿಮಗೆ ಟ್ಯಾಂಕಲ್ಲು? ಇನ್ನೊಂದು ಸತಿ ತೆಗೆದಿದ್ರೆ ಮಗನ ಇದ್ರ ಮೇಲೆ ಹೊಡೆದಾಕ್ಬಿಡ್ತೀನಿ. ಮನೆ ಎದುರುಗಡೆ ಅಂಗಡಿ ಇರೋದು ಎಷ್ಟು ಒಳ್ಳೇದು ನೋಡಿ. ಏನು ಬೇಕಲ್ಲಿ ಟಕ್ ಅಂತ ತಗೊಂಡು ಬರ್ತಾ ಇರೋದೆ ಇವತ್ತಿನ ನಮ್ಮ ಪ್ರೋಟೀನ್ ಸೋರ್ಸ್. ಇಲ್ಲಿ ಬಂದಾದ ಮೇಲೆ ಮತ್ತೆ ಮೊಸರು ಬೇಕು ಅಂತ ಹೇಳ್ತಾ ಇದ್ದಾರೆ. ಮೊಸರು ಪ್ಯಾಕೆಟ್ ಜೊತೆಗೆ ಓಹೋ ಏನು ಗಾಡಿಗಳು ಗುರು. ಸುತ್ತಮುತ್ತ ಎಲ್ಲ ಬರೀ ಗಾಡಿಗಳೇ. ಟವಲ್ ಸುತ್ಕೊಂಡು ಹೋಗಿ ಏನಂತ ಅನ್ಕೊಂಡಿದ್ದ ಅಂತೀವಿ. ಮತ್ತು ಯಾಕೆ ಮತ್ತೆ ಹೋಗಿ ಸ್ಟಕ್ ಆಗೈತಲ್ಲ. ಇದೇನು ಹಣೆ ಬರ ಇದು? ನಿನ್ನ ನನ್ನ ಮನವು ಸೇರಿತು, ನಿನ್ನ ಹೃದಯ ಹಾರಿತು. ರಾಗವು ಒಂದೇ, ತಾಳವು ಒಂದೇ, ಜೀವ ಹಗುರಾಯಿತು. ನಿನ್ನ ನನ್ನ ಮನವು. ಓಕೆ ಓಕೆ
ಓಕೆ ಓಕೆ ನನ್ನ ನಿನ್ನ ಹೃದಯ. ಓಕೆ ಮಾಮಿಗೆ ದೀಪ ಹಚ್ಬರ್ತೀನಿ ರೀ. ಮಾಡಿಟ್ಟಿದ್ದು ಗಂಜಿ ಎಲ್ಲ ಆಯಿತು ಕುಡಿದು, ಆದರೆ ಕೆಲಸ ಇನ್ನೂ ಬ್ಯಾಲೆನ್ಸ್ ಇರೋದ್ರಿಂದ ಇವತ್ತಿಗೆ ವಿಡಿಯೋ ಮೌಲ್ಯ ಸಾರ್ಟ್ ಔಟ್ ಮಾಡ್ತಾ ಇದ್ದಾರೆ, QC ಮಾಡ್ತಾ ಇದ್ದಾರೆ. ನೀವು ಎಡಿಟ್ ಮಾಡಬೇಕಂದ್ರೆ ನೆನ್ನೆ ಮಾಡಿದ್ವಲ್ಲ ಅದ್ರದ್ದು ಎಡಿಟ್ ಮಾಡಿ. ಓಹೋ ಅದು ಮಾಡಿ ನೀನು ಕಳಿಸ್ಬೇಕಲ್ಲ. ಕರೆಕ್ಟ್ ಹೇಳೋ ಮಾತೇ ಕೇಳಲ್ಲ. ಚಳಿಗಾಲ ಸ್ಟಾರ್ಟ್ ಆಗ್ತೈತೆ ಅಲ್ಲಿ. ಏನು ಬ್ಲೀಚ್ ಆಗಿ ಇಟ್ಕೊಂಡು ಸ್ಕಿನ್ನ ಅಷ್ಟೇ ನನಗೆ ಇಟ್ಕೊಂಡಿದ್ದೀನಿಪ್ಪ. ಸನ್ಸ್ಕ್ರೀನ್ ಹಚ್ಕೋಬೇಕು, ಅರ್ಥ ಆಯ್ತಾ? ಹೇಳೋದೇ ಕೇಳಲ್ಲ, ಎಷ್ಟಾರೋ ತಂದ್ಕೊಡು. ಮನೆಯವ್ರು 50 ಬೇರೆ ಮಾಡಿದ್ದೀನಿ. ದೊಡ್ಡದಾಗ ಹಾಕೊಳ್ಳೋದು. ಅದೇನಾದ್ರೂ ಟ್ರರ್ ಅಂತ ತರಬೇಕಲ್ಲ ನಿಮಗೆ ಸ್ಕಿನ್ನು. ಟ್ರರ್. ಲುಕಿಂಗ್ ಗುಡ್, ಚೆನ್ನಾಗಿ ರೆಡಿ ಆಗಿದೆಯಾ? ಮೂತಿ ಮಾಡೋದೇ ನಗರ. ಮೇಡಮ್ ಏನು ಮಾಡ್ತಾ ಇದ್ದೀರಾ ಅಡುಗೆ? ಹಾಂ, ಎಗ್ ರೈಸ್. ನಾವು ಶೂಟು ರೆಡಿ ಆಗಿದ್ದೀವಿ, ಶೂಟ್ ಮುಗಿಸಿ ಬರ್ತೀವಿ. ಏನು ಬೇಯಿಸ್ತಾ ಇದೆಯಾ ಆಗಲಿಂದ ಇಲ್ಲಿ? ಬೈತಾ ಇದ್ದೀರೇನೋ ಅಂತ. ಬೇಳೆನಾ? ಅಲ್ಲ, ಇದಕ್ಕೆ ಎಗ್ ರೈಸ್ಗೆ ಬೇಳೆ ಹಾಕ್ತಾರೆ ಯಾರಾದರೂ? ಹೌದಾ, ಯಾಕೆ? ಹೊಟ್ಟೆ ನೋಡ್ತಾ ಇದೆ ಇನ್ನೂ ನನಗೆ. ಆಂಟಿಬಯೋಟಿಕ್ಕು ಈ ಟೈಮಲ್ಲಿ ಆಂಟಿಬಯೋಟಿಕ್ಸ್ ತೊಗೊಳಂಗಿಲ್ಲ, ಬಟ್ ವಿಧಿ ಇಲ್ದೇ ಮೌಲ್ಯ ತೊಗೊಂಡಿದ್ದಾಳೆ. ಆಂಟಿಬಯೋಟಿಕ್ ಏನು ಬೇಕು? ನೀರ ಇದ್ರಲ್ಲ ಹೊಡೆದೋಯ್ತಲ್ಲ? ಹೊಡೆದೋಗಿಲ್ಲ ರೀ, ಸಿಗಿಸ್ಬೋದು. ಹೌದಾ, ಸರಿ. ಇದು ಏನು ಇದ್ರಲ್ಲಿ ನೀರು ಬೇಕಾ? ಬಿಸಿನೀರು ಕಾಯಿಸ್ಬೇಕು ಅದರಲ್ಲಿ. ಮುಖ ತರಿಸು. ಅಳು ಬರ್ತಾ ಇದೆಯಾ? ಹೊಟ್ಟೆ ನೋಡ್ತಾ ಇತ್ತು. ಬಮ್ ಕಾಣಿಸ್ತಾ ಇದೆ ಒಂಚೂರಲ್ಲ. ಈಗ ನೀವೇ ರೆಸ್ಟ್ ಮಾಡಿ ಅಂದ್ರೆ ಏನು ರೆಸ್ಟು? ರೆಸ್ಟ್ ಮಾಡು. ಅಲ್ಲಪ್ಪ, ಅದು ಪ್ರಮೋಷನ್ ಶೂಟ್. ಕೆಲಸ ಇದೆ ನೋಡಿ ಅಂತ ನಾನು ಹೇಳ್ತಾ ಇರೋದು. ಸರಿ, ಏನು ಗೊತ್ತಾ, ಆ ಒಂದು ಕಂಟೆಂಟ್ ಅಂದ್ಕೊಂಡಲ್ಲ, ಆ ಕಂಟೆಂಟ್ ನಿನ್ನ ಒಂದು ಇದ್ರದ್ದು ಇಲ್ಲಿ ತೊಗೊಂಬಿಡೋಣ ಫಸ್ಟು ಕಂಟೆಂಟ್ದು. ನಂದು ಕೆಳಗಡೆ ತೊಗೊಳೋಣ. ಅದು ಇದ್ರದ್ದು ಶೂಟಿಗೆ ಹೋಗ್ಬೇಕಲ್ಲ, ಕಾರ್ದು ಒಂದು ಬ್ಯಾಲೆನ್ಸ್ ಇದೆಯಲ್ಲ. ಹಾಂ, ಬಂದು ನೋಡ್ತಾ ಇರೋದು ನಾನು. ನಮ್ಮ ಮನೇಲಿ ಆಮ್ಲೆಟ್ ಹಾಕೋದು ಸಖತ್ತಾಗಿತ್ತು ಪಾಪ, ನಿಜ. ಅವರು ಸ್ಪೂನಾ? ವಾ, ಹ್ಯಾಂಡ್ ವಾಶ್ ಮಾಡೋಣ ಅಂತ ಸ್ಪೂನ್. ನೀನು ತಿಂತೀಯಾ? ನೀನು ಹೊಟ್ಟೆ ನೋವು. ಸೂಪರಾಗಿ ಮಾಡಿದ್ವಿ ಕಣೆ, ಥ್ಯಾಂಕ್ ಯು. ಇದು ಮೌಲಿನ ಫುಡ್ಡು. ಸತತ 3ನೇ ದಿನ. ಈಗ ಕೆಳಗಡೆ ಶೂಟ್ಗೆ ಹೋಗ್ತಾ ಇದ್ದೀವಿ. ಮೌಲ್ಯ, ಈ ಕಂಟೆಂಟ್ ಹೆಂಗಿತ್ತು? ಏನು ಯಾರ ಜೊತೆ ಆಗಲಿಂದ ಟೆಕ್ಸ್ಟ್ ಮಾಡ್ತಾ ಇದ್ದೀರಾ? ನಾನೇನೋ ರಿಸರ್ಚ್ ಮಾಡ್ತಾ ಇದ್ದೆ. ಹೌದಾ? ಬಟ್ ನಂಗೆ ಆಗಲಿಂದ ಟೆಕ್ಸ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಥರ ಫೀಲ್ ಆಯಿತು. ಊರಿ ಚೈತ್ರ ಜೊತೆ ಇನ್ಯಾರ ಜೊತೆ ಮಾಡ್ತೀನಿ ಅಪ್ಪ. ಫೋನ್ ನೀವೇ ಇಟ್ಕೊಂಡು ಯೂಸ್ ಮಾಡೋದು. ಯಾರ ಜೊತೆ ಮಾಡ್ತಾ ಇದ್ದೀನಿ? ಸುಮ್ಮನೆ ಕೇಳೋದು. ಹೊಟ್ಟೆ ನೋವ್ತಾ ಇದೆ.
ಹೂಷ್ಟಾಗೈತೆ ಇಲ್ಲಿ ನನ್ನ ಪರಿಸ್ಥಿತಿ. ಮೆಸೇಜ್ ಏನು ಮಾಡ್ಕೊಂಡು ಕೆಲ್ಸದ ರಿಲೇಟೆಡ್ ಏನೋ ಮಾತಾಡ್ತೀನಿ. ಅರ್ಥ ಆಗಿಲ್ಲ ನನಗೆ. ಎದ್ದಿದ್ಯಾ ತಾನೇ? ಮತ್ತೇನು ಮಾಡ್ತಾ ಇದೆಯಾ? ಮಾತಿಲ್ಲ ಕತೆ ಇಲ್ಲ. ಆಟ ಅವಾಗಿಂದಲೂ ಒದ್ದಾಡ್ತಾ ಇರೋದು. ಹೌದಿಲ್ಲ, ಹಂಗೆ ನೋಡ್ಕೊಂಡು ಮಜಾ ಮಾತ್ರ ಸಖತ್ತಾಗಿರುತ್ತೆ ತಾನೆ. ಈಗ ಮೌಲಿಂಗೆ ಕಾಲು ಇಟ್ಕೊಬಿಟ್ಟಿದೆ ಅಂತ ಅಂದ್ಬಿಟ್ಟು ಕಾಲು ಎತ್ಕೊಡಕ್ಕೆ ಬಂದಿದ್ದೀನಿ. ಇವನೇನೋ ನಾನೇನೋ ಅವಳಿಗೆ ಹೊಡೆದ್ಬಿಡ್ತಾ ಇದ್ದೀನೇನೋ ಅನ್ನೋ ರೇಂಜಿಗೆ ಹೆಂಗೆ ಆಡ್ತಾನೆ ಗೊತ್ತಾ. ಅದ್ರಲ್ಲಿ ಬೇರೆ ಇವಳು ಸೆಂಟಿಮೆಂಟು ಹೇಳಕ್ಕೆ ಈಶುಮ ಕಾಪಾಡು ಈಶುಮ ಅಂದರೆ ಇವ್ನು ಬಂದು ಹೆಂಗೆ ಮಾಡ್ತಾನೆ ಗೊತ್ತಾ. ಓಕೆ ನೀ ಹೇಳು ಪಾಪ ಈಗ. ಯಪ್ಪ ಈಶಾ 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 ಇಲ್ಲಿ ಪಪ್ಪಗೆ ಹೇಳು. ಏನಾ ಹೊಡಿಯೋ ಥರ ಏನ ಈಶ ಈಗ ಕಾಪಾಡು ಈಶಾನು. ಕಾಪಾಡಿ ಈಶಾನಲ್ಲ. ಏನು ಮಾಡಲಿ? ಇಲ್ಲ ಆಗಲೇ ಹೆಂಗೆ ಮಾಡಿದೆ ಗೊತ್ತಾ, ಫುಲ್ ಬಂದ ಹಂಗೆ ಪಪ್ಪ ಏನು ಮಾಡ್ತೀವಿ ಪಪ್ಪ. ನನಗೆ ಗೊತ್ತಾಗತ್ತೆ ಅಲ್ಲ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ. ಕ್ಯಾಮ್ರಾ ಇವರು ಮತ್ತೆ ನಾಟಕ ಆಡ್ತಾವ್ರಿ ಇವರು ಅಂತ. ಸಮಯ ಎಷ್ಟು? 5:15. 5:45 ಅಲ್ಲ ಇದೆಯಲ್ಲ. ಓಕೆ 5:45. ಆದರೆ ಒಂದು ಜಾಕೆಟ್ ಹಾಕೊಂಡು ಹೆಂಗಿದೆ ನೋಡಿ. ಎಷ್ಟು ಚಳಿ ಬೆಂಗಳೂರಲ್ಲಿ ಅಂತಂದರೆ. ಓ ಮೈ ಗಾಡ್. ಕೇಳಿಸ್ತಾ ಗೊರಕೆ ಹೊಡಿತಾ ಇರೋದು. ಸುಖ ಸುಖ ನನ್ನ ಮಗನಿಗೆ. ಈ ಎಕ್ಸ್ಪ್ರೆಷನ್ ನೋಡ್ಕೊಂಡೇ ಒಂದಷ್ಟು ಹೇಳ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಸಕ್ಸ್ ಅಂತ ಎಲ್ಲ ನೋಡ್ತಿತ್ತಲ್ಲ. ಈ ಭಾರ ಬಿಟ್ಟಿದ್ದೀನಿ ಅದು ಲಿಟ್ರಲಿ. ಈಗ ಆ್ಯಕ್ಚುಲಿ ಪಕ್ಕದ ಮನೆ ಅಂದರೆ ಇದು ಸೇಮ್ ಅಪಾರ್ಟ್ಮೆಂಟಲ್ಲಿ ಸೇಮ್ ಒಂದು ಫ್ಲೋರಲ್ಲಿ ಇದ್ದಿದ್ದ ನಮ್ಮ ಸ್ನೇಹಿತರದು ಈ ಮಗಳದ್ದು 2ನೇ ವರ್ಷದ ಬರ್ಡೇಗೆ ನಾವು ಆ್ಯಕ್ಚುಲಿ ಅವ್ರಿಗೆ ಗಿಫ್ಟ್ ಕೊಡೋಕ್ಕೆ ಅವ್ರು ಇನ್ವೈಟ್ ಮಾಡಿದರು. ಅವ್ರಿಗೆ ಗಿಫ್ಟ್ ಕೊಡೋಕ್ಕೆ ಅಂದ್ಬಿಟ್ಟು ಒಂದಷ್ಟು ಮೌಲಿಂಗ್ ಆರ್ಡ್ರ್ ಮಾಡೋಕ್ಕೆ ಹೇಳಿದ್ದೆ. ಮೇಡಮ್ ಅವರು ಏನೇನೋ ಎಲ್ಲ ಆರ್ಡ್ರ್ ಮಾಡಿ ಕೊನೆಗೆ ಪಾಪ ಹೌ ಕಮ್ ಅದ್ರ ಬಾಕ್ಸಲ್ಲಿದೆ ನೋಡಿ. ಬಿಟ್ಟಿರ್ತೀರಾ ಪ್ರತೀಕ್, ಅದೇನ ಸರಿ ಅದು ಬೇರೆ ಇದು ಬೇರೆ ಅಂತ. ಸರಿ ಓಕೆ ಹೋಗ್ಲಿ ಬಿಡು, ಅದು ಬೇರೆ ಸಪ್ರೇಟಾಗಿ ಆರ್ಡರ್ ಆಗಿದೆ. ನಾನು ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ, ನಾನು ಏನನ್ನೂ ಪರ್ಚೇಸ್ ಮಾಡಲ್ಲ ಆನ್ಲೈನಲ್ಲಿ. ಮಾಡಿದ್ರೆ ಹಿಂಗಾಗುತ್ತೆ. ಬಟ್ಟೆ ಅಥವಾ ಈಗ ಬ್ಲಿಂಕಿಟ್ಟು ಜೆಪ್ಟೋ ನನಗೆ ಇಷ್ಟನೇ ಆಗಲ್ಲ. ಮಾಡಿದ್ರೆ ಸೊ ಇದನ್ನ ಆರ್ಡರ್ ಮಾಡೋಕ್ಕೋಗಿ ಹೇಳಿ ಇಲ್ಲಿದೆಯಲ್ಲ ವೆಜಿಟೇಬಲ್ಸು ಅದು ಇದು ಅಂತ ಅದನ್ನು ಸೇರಿಸಿ ಮಾಡಿದ್ದಾರೆ. ಹಾಂ ಇನ್ಯಾರು ಯಾರವ ಅಲ್ಲಿ? ಅದು ಬಾಟಲ್ ಒಂದು ಬರಬೇಕಷ್ಟೇ, ಸುಮ್ಮನೆ ಅದೊಂದೇ ಇವಾಗ ಬಂದಿರೋದು ಕೊಡೋಕ್ಕೆ. ಅವ್ರಿಗೇನು ಮತ್ತೆ ಗಿಫ್ಟ್ ಕೊಡೋದು ನಾವು? ಅದನ್ನೇ ಕೊಡೋಣ. ಬಟ್ ಬಂದಿಲ್ವಲ್ಲ, ಅನ್ಕೊಂಡಿದ್ದೆಲ್ಲ ಬಂದಿಲ್ವಲ್ಲ. ನಾನು ಡಾಲ್ ಒಂದು ಅನ್ಕೊಂಡಿದ್ದೆ, ಅದು ಯೂನಿಕಾರ್ನ್ದು. ಹಾಂ ಚೆನ್ನಾಗಿರ್ತಿತ್ತು ಬಂದಿದ್ರೆ. ಮತ್ತೆ ಇನ್ನು ಅಲ್ಲ ಬರ್ತಾ ಇಲ್ವಾ ಅದು? ಹಂಗಾರೆ ಇಲ್ಲ, ಕ್ಯಾನ್ಸಲ್ ಆಗೋಗ್ಬಿಟ್ಟೈತೆ. ಕ್ಯಾನ್ಸಲ್ಲ? ಅದನ್ನೇ ಮತ್ತೆ ಏನು ಕೊಡ್ತೀವಿ ಅವ್ರಿಗೆ? ಬಾಟಲ್ ಬರುತ್ತಲ್ಲ, ಬಾಟಲ್ ಹಾಕ ಪಾಪ. ಇವನು ಅವಳು ನೆಕ್ಕಂಡು ಪಾಪ ಅವರೇ ಫೋನ್ ಮಾಡ್ತಾರೆ ಪಾಪ ಪ್ರವೀಣ್ ಅವರು. ಏನಂಗೆ ನಗಾಡ್ತಾ ಇದೆಯಾ? ಈ ಥರ ಬಾಡಿ ಶೇಮಿಂಗ್ ಮಾಡ್ತಾ ಇದೆಯಾ? ಬಾಡಿ ಶೇಮಿಂಗ್ ಅಲ್ಲ, ಅದು ಟಂಗ್ ಶೇಮಿಂಗ್ ಮಾಡ್ತಾರೆ. ಮೌತ್ ಶೇಮಿಂಗ್, ಟಂಗ್ ಶೇಮಿಂಗ್. ನಾನು ಮಾತಾಡೋ ಇದ್ರ ಮೇಲೆ ನೀನು ಅಯ್ಯೋ ಆಯ್ತು ಬಿಡಮ್ಮ, ನನಗೇನು ಕನ್ನಡ ಬರೋದಿಲ್ಲ, ಯಾವುದು ಏನು ಫೋರ್ತ್ ಫ್ಲೋರ್. ಫೋರ್ತ್ ಸರಿ ಫೋರ್ತ್ ಫ್ಲೋರ್ ಅಂತಾನೆ ಅಂತಂದ.
ಆಯ್ತು ಬಿಡಿ ಸ್ಪೀಡಾಗಿ ಹೇಳಕ್ ಹೋಗಿ ಟಂಗ್ ಪರವಾಗಿಲ್ಲ ನೀವು ತುಂಬ ಒಂಥರ ಏನು ಐನ್ಸ್ಟೀನ್ ಥರ ಮಾತಾಡ್ತೀರಾ ನೀವು. ಬಿಡಿ ಆಯ್ತು, ಪರವಾಗಿಲ್ಲ. ನಾನು ಐನ್ಸ್ಟೀನ್ ಥರ ಮಾತಾಡ್ತೀನಿ ಅಂದಿಲ್ಲ. ನೀವು ಆಡ್ಕೊಂಡ್ಮೇಲೆ ಇನ್ನೇನು ಅರ್ಥ ಮತ್ತೆ ಅದು? ಹಾಂ, ಅಲ್ಲ, ಚಳಿ ಆಗ್ಬಿಟ್ಟು ಕಾಲಕ್ಕೆ ಸಾಕೊಂಡಿರೋ ನೀನೇ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ, ಚಳಿ ಇರಲಿ ಏನಿರಲಿ ಚಡ್ಡಿ ಹಾಕೊಂಡ್ಬಿಟ್ಟು ಹಿಂಗೆ ಬರಿಗಾಲ ಓಡ್ತೀರ, ನಾನು ಇಂಥವ್ನು ಇರಬೇಡ. ಅಸಹ್ಯ ನೀನು. ಹಿಂಗೆ ಬರ್ಬೇಕು ಆಚೆ. ಹಿಂಗೆ ಬರೋದು ನಾನು. ನನಗೆ ಓಕೆ, ಏನಕ್ಕೆ ಹಿಂಗೆ ಬರೋದು ಅಂತ ಕೇಳಿ ಹಿಂಗೆ ಟಕ್ಕಿ ನೋಡ್ಕೊಂಡೆ ಬರ್ತೀನಿ ನಾನು. ವೈ ಹಾಯ್, ಇದಕ್ಕೆ ಪೇ ಇದೆಯಲ್ಲ? ಓಕೆ, ಪ್ಲೀಸ್ ಪೇ ಮಾಡಿ. ಪೇ ಮಾಡಾಯಿತು. ಓಕೆ, ಇದು ಪೇ ಮಾಡಿ ಬರ್ತೀನಿ. ಒಂದಷ್ಟು ಗಿಫ್ಟ್ಸಲ್ಲಿ ಇದ್ರೊಳಗಡೆ ಎಲ್ಲ ಪ್ಯಾಕ್ ಆಗಿದೆ. ಇನ್ನೊಂದು 5 ಬ್ಯಾಲೆನ್ಸ್ ಇತ್ತು, ಅದು ಈಗ ಮಾಡ್ತಾ ಇದ್ದಾಳೆ ಪ್ಯಾಕ್ನ. ಇದನ್ನು ಆ್ಯಕ್ಚುಲಿ ನಾನು ನೋಡೋಕೆ ಹೋಗಾಗಿತ್ತು, ಟೈಮ್ ಆಗೋಯಿತು. ಅದು ಅವನು ಜೆಪ್ಟೋನ್ ಬರೋಕ್ಕೆ 45 ಮಿನಿಟ್ಸ್ ಅಂತ ತಗೊಂಡು 1.5 ಗಂಟೆ ಮಾಡಿಬಿಟ್ಟು ನಮಗೆ ಸೈಕ್ ಆಗೋಯ್ತು. ಸೈಕ್ ನಮಗೆ ಪಾಪ, ನಮಗೆ ಇವತ್ತೆಲ್ಲ ಗೊತ್ತಾಗಿತ್ತು. ನಮಗೆ ಏನು ಗೊತ್ತಾಗಿಲ್ಲ ನನಗೆ, ಇಲ್ಲಾಂದರೆ ಮುಂಚೆನೇ ತೆಗೆದು ಇಟ್ಕೊಂಡ್ಬಿಡ್ತಿದ್ದ. ಓಕೆ, ಅವರಿಗೆಲ್ಲ ತೋರಿಸಿ, ಅವರಿಗೆ ಗಿಫ್ಟ್ ಕೊಟ್ಟು ಕಂಗ್ರಾಟ್ಸ್ ಅಲ್ಲ, ವಿಶ್ ಮಾಡಿಬಿಟ್ಟು ಏನಪ್ಪ ಡ್ರಾಯರ್ ಅಲ್ಲಿ ಸೆಲೋಷನ್ ಪೇಪರ್ ಇತ್ತು, ಅಲ್ಲಿ ಅದಲ್ಲ ಮಿರರ್ ಕೆಳಗಡೆ ಇದೆಯಲ್ಲ, ವಿಶ್ ಮಾಡ್ಬಿಟ್ಟು ಬರ್ತೀವಿ. ಹಾಗಿದ್ರೆ ಅಲ್ಲಿವರೆಗೂ ಬನ್ನಿ ಮೇಡಮ್, ಓಡ್ಬರೋಣ ಬೇಗ. ಓಕೆ, ಹೋಗಿ ಅವರಿಗೆ ಕೊಟ್ಟು ಬರ್ತೀವಿ. ಗೊ ಗೊತ್ತಾಯ್ತು, ನೀನು ನಿಧಾನಕ್ಕೆ ಹೋಗ್ತೀಯ ಅಂತ. ಬಾ, ಅರ್ಜೆಂಟ್ ಮಾಡ್ತಾ ಇಲ್ಲ, ಸುಮ್ಮನೆ ಗೊಗ್ಗು ವಾಯ್ಸಲ್ಲ ಅಂತೆ ಕಣವ, ಅಷ್ಟೇ. ಗೊಗ್ಗು. ಓಕೆ, ಹಲೋ. ಡ್ಯಾಡಿ ಕೆಲ ಕೊಟ್ಬಿಡೋಣ. ಬಾ, ಬನ್ನಿ. ಹಾಂ, ಮಗಳು ಬರ್ಡೇಗೆ ನಿಮ್ಗೆ ಎಷ್ಟು ಖುಷಿ ಇದೆ ಅದು ಹೇಳೋಕ್ಕಾಗಲ್ಲ ಅಲ್ವಾ? ಮೆಂಟಿ ಬರ್ಡೇಗೆ ನೀವೆಷ್ಟು ಖುಷಿಯಾಗಿರುತ್ತೆ, ನಾವು ಅಷ್ಟೇ. ಪಾಪ, ನಮ್ಮ ಅಪಾರ್ಟ್ಮೆಂಟಲ್ಲಿ ಫಸ್ಟು ಈವೆಂಟ್ ಮಾಡಿರೋದು ನೀವು ಇಲ್ಲಿ. ಏನು ಬೈ ಬಾ, ತಿನ್ನಂಗಿಲ್ವಲ್ಲಪ್ಪ ನಾನು. ತಿನ್ಕೊಳಪ್ಪ ನೀನು. ಗೊತ್ತು, ಬಟ್ ಹೊಟ್ಟೆ ಮೊಸರನ್ನ ತಿನ್ಕೊಂಡ್ಲಮ್ಮ, ಕೋಲ್ಡ್ ಆಗುತ್ತವ. ನೆಮ್ಮದಿದೆ. ಊಟ ಮಾಡಿ ಕೈ ತೊಳಿದ್ದೇನೆ, ಈಗ ಹೋಗ್ತಾ ಇದ್ದೀವಿ. ಯಾಕಂದರೆ ಅಪ್ಪ ಮನೆ ಹತ್ರ ಇದೆ ಅಲ್ವಾ, ದಟ್ಸ್ ವೈ. ಹಲೋ ಬಾಯ್ಸ್, ಏಯ್ ಹಾಯ್. ನೀನು ತಾನೇ ಮಾಡ್ತಿದ್ದೆ ಬಿಲ್ಲಿಂಗು? ನೀನೇ ಬಿಲ್ಲಿಂಗ್ ಮಾಡ್ತಿದ್ದ ಅವಾಗಲೇ? ಓ, ಸೂಪರ್ ಆಗಿತ್ತು ಊಟ. 3 ಡೇಸಿಂದ ಇದು ಹೋಯ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಮಾಡ್ತಾಯಿದ್ದೀನಿ ನಾನು, ವೀಲಿಂಗ್ ಮಾಡ್ತಿದ್ದೆ ತಾನೇ ನೀನು ರೋಡಲ್ಲಿ. ವೀಲಿಂಗ್ ಮಾಡ್ಬಿಟ್ಟು ನೀನು ಬಿದ್ದರೆ ಯಾರ ಗತಿ? ನೀನು ಬಿದ್ದರೆ ಹಲೋ. ಓ, ನೀವು ವಿಡಿಯೋ ನೋಡಿದ್ಯಾ ಅದನ್ನ ನೀನು? ಸೆಂಟ್ಯಾಕ್ ಆಗ್ಬಿಟ್ಟೆ ಅಂತ ಅಂತಿರ್ತಾನಲ್ಲ ಅದು. ಹೌದಾ? ಸಬ್ಸ್ಕ್ರೈಬ್ ಮಾಡಿದ್ಯಾ? ಸೂಪರ್. ನೀನು ಹೆಲ್ಮೆಟ್ ಹಾಕೊಂಡು ಚಿನ್ನ, ನೀನು ಸಖತ್ತಾಗಿ ವೀಲಿಂಗ್ ಮಾಡ್ತೀಯ. ಹೆಲ್ಮೆಟ್ ಹಾಕೊಂಡು ಪ್ರಾಕ್ಟೀಸ್ ಮಾಡು. ಇಲ್ಲ, ಯೂಸ್ ಮಾಡೋದು ನಾನು ನೋಡಿದ್ದು ಇವಾಗ ಸಂಜೆ. ಸೈಕಲ್ಲೇ ನಿಂದ, ಆದರೆ ವೀಲಿಂಗ್ ಹೊಡೆದಿದ್ದು ನೀನು. ಅದು ಹೆಲ್ಮೆಟ್ ಹಾಕ ಹೊಡಿ. ಸ್ಪೋರ್ಟ್ಸ್ ಮ್ಯಾನ್ ಆಯ್ತಾ? ಹಾಂ, ಹಾಕಬೇಕು ತಾನೇ, ಅಪ್ಪ ಮುಗಿದಾವಲ್ವ. ಸ್ಪೋರ್ಟ್ಸ್ ಮ್ಯಾನ್ ಆಯ್ತಾ ನೀನು? ಹೆಂಗಲ್ವ ಮಕ್ಕಳು? ನನ್ನ ಹೆಂಡತಿಗೆ ಸಾದಾ ಸೀದಾ ರೈಸ್.
ಎಷ್ಟಾಗುತ್ತೆ ತಿನ್ನು ಹೆಂಗಿದ್ರು ತಿನ್ಸ್ಕೊಡಿ. ತಿಳ್ಸ್ಕೊಡಿನಾ ಇದ್ರ ಮಧ್ಯ ಸಾಹೇಬ್ರೆ ಬೇರೆ ಅಪ್ಪ ನನ್ನ ವಾಕಿಂಗ್ ಕರ್ಕೊಂಡೋಗಲ್ವಪ್ಪ ಅಪ್ಪ 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 ನನ್ನ ವಾಕಿಂಗ್ ಕರ್ಕೊಂಡೋಗಲ್ವಪ್ಪ ಅಪ್ಪ ಅಪ್ಪ ಕಣ್ಣಲ್ಲೇ ಕೊಂಡ್ಕೊ ನೀನು. ಬಿಗ್ ಬಾಸ್ ನೋಡ್ಕೊಂಡು ಮೇಡಮ್ ಅವರು ಫುಡ್ಡನ್ನ ಎಂಜಾಯ್ ಮಾಡ್ತಾರೆ. ಇವತ್ತು ಬರ್ತಾ ಇಲ್ಲ, ಇವತ್ತಿಲ್ಲೇ ಇರು. ನಿಂದು ವಾಕಿಂಗ್ ಆಯಿತು, ಎಲ್ಲ ಆಯಿತು, ಊಟ ಆಯಿತು. ಸೊ ನೀನು ಇವತ್ತು ಇಲ್ಲೇ ಇರ್ತೀಯ ಪಾಪ ಅಣ್ಣ. ಈಗ ನಾವು ಆನವನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಇಶಾ ಸ್ಟೇ. ನೋ 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 ನೋ, ಇವತ್ತು ನೀ ಇಲ್ಲೇ ಸ್ಟೇ. ನನಗೆ ನೀನು ಯಾವ ಥರ ಕಾಣಿಸ್ತಿದ್ದೆ ಗೊತ್ತಾ? ಅಸಾಸಿನ್ಸ್ ಕ್ರೀಡ್ ಒಂದು ಗೇಮ್ ಇತ್ತು, ಆ ಥರ ನೀನು ಒಬ್ಬಳು ಅಸಾಸಿನ್ ಥರ ಕಾಣ್ತೆ. ಅಂಗಳಲ್ಲಿ ಏ ಮೈ ಅಸಾಸಿನ್, ಏ ಮೈ ಅನಾಸಿನ್. ಪಾಪ ಚೆನ್ನಾಗಿರ್ಲಿಲ್ಲ ಪಾಪ. ಸಾಲ ಸಕ್ಕತ್ತಾಗಿತ್ತು, ಸಕ್ಕತ್ತಾಗಿತ್ತು. ಅದು ನನಗೆ ಚೆನ್ನಾಗಿರಲಿಲ್ಲ, ವಿಡಿಯೋಗೆ ಸಕ್ಕತ್ತಾಗಿತ್ತು. ಇದು ಬಡಿತ ಜೋರಾಗಿದೆ. ಮೈ ಅಸಾಸಿನ್, ಮೈ ಅನಾಸಿನ್. ಹೀಗೆ ಆನವಲ್ಲ ಇನ್ನೊಂದು ತೋರಿಸೋ. ಆನವ್ ಹಿಂಗೆ ನೋಡ್ತಾನೆ, ಹಿಂಗೆ ನೋಡೋದಲ್ಲ ಆನವ್. ಯಾ ಇದು ಆ್ಯಕ್ಚುಲಿ ಬರ್ಡೇಗೆ ಹೋಗಿದ್ದೀವಲ್ಲ ಇವ್ರದ್ದೆ. ಬಂದೆ ಇಲ್ಲಿ ಇದ್ರಲ್ಲ ಇವರು ಕಳ್ಳರು, ನಿಜವಾಗ್ಲೂ ಕಳ್ಳರು ಇವರಿಬ್ಬರು. ಇಲ್ಲಿ ಮತ್ತು ಅಲ್ಲೆಲ್ಲ ಇದ್ದಾರಲ್ಲ ಪಾಪ, ನಿಜವಾಗ್ಲೂ ಏನು ಗೊತ್ತಾ, ಇಲ್ಲಿ ಇದ್ದಾರಲ್ಲ ಅವರು, ಇಲ್ಲಿ 2 ವೀಲರ್ ಹೋಗಂಗಿಲ್ಲ. ಯಾವ ಮಟ್ಟಿಗೆ ಅಟ್ಯಾಕ್ ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗ್ ಡೇಸಲ್ಲಿ ನಮ್ಮನ್ನೆಲ್ಲ ಅಟ್ಯಾಕ್ ಎಲ್ಲ ಮಾಡಿದರು. ಅದಾದಮೇಲೆ ಈಗ ನಾನು ನೋಡ್ತೀವಲ್ಲ ಮೇಗಡೆಯಿಂದ ನಿಂತ್ಕೊಂಡು, ಯಾರು ಬಿಡಲ್ಲ, ಎಲ್ಲರೂ ಪಾಪ ಎಲ್ಲರೂ ಬಂದು ಎದುರ್ಕೊಂಡು ಬರೋದು ಕಾಲಿಸ್ಕೊಂಡು ಓಡ್ತಾರೆ. ದೇವ್ರೆ. ಓಕೆ ಎಂಥ ಚಳಿ ಇದೆ ಅಂದರೆ ಅಲ್ವೋ ಪಾಪ. ಏನಾಗ್ತಿದೆವ, ಏನಾಗ್ತಿದೆಯಾ ಚಿನ್ನು? ಓ ಪ್ಲೀಸ್ ಪಾಪ ಒಂದು ಸ್ವಲ್ಪ ಒಬ್ಬಳೆ. ನನ್ನ ಮಗನ ನೋಡಕ್ಕೆ ನಾನೀಗ ಹೋಗ್ತಾ ಇದ್ದೀನಿ. No. Hi. Yeah. Cookie. I love you. ರೆಡ್ ಲೈಟ್ ಇರೋದಲ್ಲಿ ಏನು ಮಾಡ್ತಿದ್ದೀರಾ ನೀವು? ಅವನು ರೆಡ್ ಲೈಟ್ ಏನು ಮಾಡ್ತಿದ್ದೀರಾ? ವೈಟ್ ಲೈಟ್ ಆಗೋಯ್ತು. ಒಂದೊಂದೇ ವಸ್ತುಗಳನ್ನ ತಗೊಂಡು ಕೊಡ್ತಾ ಇದ್ದಾನೆ. ನನಗೇನಾದರೂ ಕೊಡು, ಆಗಲೇ ಕೊಟ್ಟಿರ ತಂದು ಕೊಡು ಇನ್ನೊಂದು. ಓ ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಸುಬ್ಬಿ ಅನ್ನ ಮತ್ತೆ ನನಗೆ ಮಸಪ್ ಸಾರು, ಆಮ್ಲೆಟ್ಟು, ಅಂಡಿತು ಕೊಟ್ಟಿದ್ದಾರೆ ಅಮ್ಮ. ನಾನು ಅದು ಪಡ್ತೇನೆ. ನೋಡಿ ಬೇಜಾರಾಗ್ತಿದೆಯಾ? ಬಿಜಾಪುರದಾನೆ ಇಲ್ಲಿಗೆ ಬಂತು ದಾರಿ ತಪ್ಪಿ. ಪಾಪ ಹಂಗ್ ಮಾಡ್ಬೇಡವ ನೀನ್ ಆಟಕ್ಕೆ, ಹಂಗ್ ಮಾಡ್ಬಿಟ್ಟು ಅವ್ನ ಎಷ್ಟು ಬೇಜಾರ್ ನೊಂದ್ಕೊಂಡು ಮಿಸ್ ಮಾಡ್ಕೊಂಡಾಗ
ಅಯ್ಯೋ ಅಯ್ಯೋ ಮಾಡಿದಪ್ಪ ನಾನು. ಫೋನಲ್ಲಿ ಮಾತಾಡಿ, ಫೋನಲ್ಲಿ ಫೋನ್. ಅಯ್ಯೋ ಹಲೋ ಅಣ್ಣ, ಹಲೋ ಸ್ವಾಮಿಯಪ್ಪ ಅಯ್ಯಪ್ಪ. ಸ್ವಲ್ಪ ಜರ್ಕೊಳಮ್ಮ, ನಿನ್ನ ತೊಡೆ ಮೇಲೆ ಕುಂತು ಮಾಡ್ಕೊಂಡು ಅನ್ಕಂಫರ್ಟಬಲ್ ಆಗ್ತೈತೆ. ನೀವು ಹೋಗಿರಿ ಪಾಪ, ಬರ್ತೀನಿ. ಸರಿ ಕಣ, ಇಲ್ಲಿರ್ತೀನಿ. ಸುಬಿ ಬಾಯ್, ಟೈಮು ನಿಮ್ಮದು ನಿದ್ರೆ ಕಿತ್ಕೊಬಿಟ್ವಾ ಅಂತ ನಾವು. ಹೌದು, 10:30. ಓಕೆ ಹಾಂ, ಓಕೆ ಬಾಯ್ ಮಾವ, ಬಾಯ್ 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 ಪಾಪ, ಬಾಯ್. ಕೆರಡೆ ಇರ್ತೀನಿ. ಅವನವನ್ನ ಸಂಭಾಳಿಸೋಕ್ಕೆ ನನ್ನ ಬಾಮೈದ ಕೆರಡೆ ಕರ್ಕೊಂಡು ಹೋಗಿದ್ದಾನೆ. ಎಲ್ಲ ವಿಷಯಗಳನ್ನ ಮುಗಿಸಿ ಆನೋ ಜೊತೆ ಆಟ ಆಡಿ 11 ಗಂಟೆ ಆಯ್ತು. ಇವಾಗ 11 ಗಂಟೆಗೆ ಮನೆಗೆ ಸೇರ್ತಾ ಇದ್ದೀನಿ ನಾನು. ಓಕೆ, ಇನ್ನು ಇದಾಗಿತ್ತು ಡಾಲೆನ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ನೋಡೋದಲ್ಲಿ ಸಿಗೋಣ. ಬಾಯ್.